ಹುಬ್ಬಳ್ಳಿಯಲ್ಲಿ ಕಡಿಮೆ ಪೆಟ್ರೋಲ್ ತುಂಬಿ ಗ್ರಾಹಕರನ್ನ ಯಾಮರಿಸ್ತಾ ಇದ್ದ ಪೆಟ್ರೋಲ್ ಮಾಲೀಕನೊಬ್ಬನ ವಂಚನೆ ಪ್ರಕರಣ ಇದೀಗ ಬಯಲಾಗಿದೆ. ಇತ್ತೀಚೆಗೆ ನ್ಯಾಯವಾದಿ ರಾಜೇಶ್ ಎಂಬುವರು ಹುಬ್ಬಳ್ಳಿಯ ಶಾಂತಿ ಎಂಟರ್ಪ್ರೈಸಸ್ ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ಅಂತ ಹೋಗಿದ್ದಾರೆ. ಪೆಟ್ರೋಲ್ ತುಂಬಿದ ನಂತರ ಅದ್ಯಾಕೋ ರಾಜೇಶ್ಗೆ ಸಂಶಯ ಬಂದಿದೆ. ಹೀಗಾಗಿ 1 ಲೀಟರ್ನ ನೀರಿನ ಬಾಟಲ್ನಲ್ಲಿ 1 ಲೀಟರ್ ಪೆಟ್ರೋಲ್ ತುಂಬುವಂತೆ ಹೇಳಿದ್ದಾರೆ. ಬಂಕ್ನವರು 1 ಲೀಟರ್ ಎಂದು ಬಾಟಲ್ನಲ್ಲಿ ಪೆಟ್ರೋಲ್ ತುಂಬಿದಾಗ ಬಂದಿದ್ದು ಕೇವಲ 700 ml. ಆಗ ರಾಜೇಶ್ಗೆ ಬಂಕ್ನವರ ಮೋಸದ ಅರಿವಾಗಿದೆ. ಪೆಟ್ರೋಲ್ ಬಂಕ್ನವರ ಮೋಸದ ಬಗ್ಗೆ ರಾಜೇಶ ಕೂಡಲೇ ಪೊಲೀಸರಿಗೆ ಹಾಗೂ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರು. ಇನ್ನು ಈ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ವರದಿ ಮಾಡೋದಕ್ಕೆ ತೆರಳಿದಾಗ ಇದೇ ಶಾಂತಿ ಎಂಟರ್ಪ್ರೈಸಸ್ ಬಂಕ್ ಮಾಲೀಕ ಪ್ರವೀಣ್ ಮೇತ್ರಾಣಿ ಸ್ನೇಹಿತನಂತ ಹೇಳ್ಕೊಂಡು ಬಂದಂತಹ ಮೇತ್ರಾಣಿ ಎಂಬಾತ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾನೆ. ಈ ಬಗ್ಗೆ ವರದಿ ಮಾಡಿದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ, ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಧಮಕಿ ಬೇರೆ ಹಾಕಿದ್ದಾನೆ. ಇನ್ನು ವಂಚನೆ ಬಗ್ಗೆ ಪೆಟ್ರೋಲ್ ಬಂಕ್ ಕೆಲಸಗಾರರನ್ನ ವಿಚಾರಿಸಿದಾಗ ಆತ ಮಷೀನ್ ಮೀಟರ್ ಜಂಪ್ ಆಗಿದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾನೆ. ಬಂಕ್ ಮಾಲೀಕರು ಪೆಟ್ರೋಲ್ ಮೆಷಿನ್ಗಳನ್ನ 1 ಲೀಟರ್ಗೆ 700 ಮಿಲಿಲೀಟರ್ ಪೆಟ್ರೋಲ್ ಬರುವಂತೆ ಸೆಟ್ ಮಾಡಿದ್ದಾರೆ. ಹಾಗಾಗಿ ಪ್ರತಿ ಲೀಟರ್ಗೆ 300 ml ಪೆಟ್ರೋಲ್ ಮಾಲೀಕರಿಗೆ ಉಳಿತಾಯವಾಗುತ್ತೆ. ಹಾಗಾಗಿ ಬಂಕ್ ದಿನಕ್ಕೆ 100 ಲೀಟರ್ ಉಳಿಸುವ ಖತರ್ನಾಕ್ ಪ್ಲಾನ್ ಮಾಡಿಕೊಂಡಿದೆ. ಲೀಟರ್ ಈಗ ಬಾಟ್ಲ್ ಕೊಟ್ಟು 1 ಲೀಟರ್ ಪೆಟ್ರೋಲ್ ಹಾಕು ಅಂತ ಹೇಳಿದೆ. ಅವ್ರೇನಂದ್ರೆ ಸರ್ 70 ರೂಪಾಯಿ ಹಿಡಿತದೆ. ಆಯ್ತಪ್ಪ ಹಾಕು. ಅದು ಪೆಟ್ರೋಲು ಇಷ್ಟಕ್ಕೆ ಬಂತು. 31 ರೂಪಾಯಿದ ಪೆಟ್ರೋಲ್ ಇದ್ರೊಳಗೈತೆ. ಇದು 1 ಲೀಟರ್ ಅಂತ ಅವ್ರು ಹೇಳಿದ್ರು. ಇಲ್ಲಿ ನೋಡಿದ್ರೆ 31 ರೂಪಾಯಿದ್ ಹಾಕಿದ ಮೇಲೆ 1 ಲೀಟರ್ ಪೂರ್ಣ ಆಯ್ತು ಅಂತ ಹೇಳ್ತಾರೆ. ಇದರಿಂದ ನನಗೆ ಗೊತ್ತಾಗಿದ್ದೇನಪ್ಪಾ ಅಂದ್ರೆ 1 ಲೀಟರ್ ಪೆಟ್ರೋಲ್ ನಾನು ಟ್ಯಾಂಕಿಗೆ ಹಾಕ್ಸಿದ್ರೆ ನನಗೆ ಬರೋಬ್ಬರಿ 31 ರೂಪಾಯಿ ಘಾಟ ಆಗ್ತದೆ. ಆನ್ ಆನ್ ಅವರೇಜ್ 10 ಲೀಟರ್ ಪೆಟ್ರೋಲ್ ಹಾಕ್ಸಿದ್ರೆ ನನಗೆ 300 ರೂಪಾಯಿ ಲಾಸ್, 310 ರೂಪಾಯಿ ಲಾಸ್. ಇದನ್ನ ಕೇಳಿದ್ರೆ ನೀವು ಕಂಪ್ಲೇಂಟ್ ಕೊಡ್ಬೇಡ್ರಿ, ನಾವು ಮ್ಯಾನೇಜ್ ಮಾಡ್ತೇವೆ. ಅವರು 70 ರೂಪೀಸ್ ಪೆಟ್ರೋಲ್ ಹಾಕಂತ ಹೇಳಿದ್ರು ಸರ್. ಬಟ್ ನಾವು ಮಾತ್ರ ಎಕ್ಸಾಕ್ಟ್ ಸೆಟ್ ಮಾಡಿ 70 ರೂಪೀಸ್ ಪೆಟ್ರೋಲ್ ಹಾಕಿದ್ವಿ. ಬಟ್ ಅವ್ರು ಏನ್ ಬಾಟಲ್ ತಂದು ತೋರಿಸಿದಾರಲ್ಲ ಈಗ ಇಷ್ಟ ನಿಮಗೆ, ಆ ಬಾಟಲ್ ಮಾತ್ರ ಅದು ಬೇರೆ, ನಾವು ಹಾಕಿದ ಬಾಟಲ್ ಬೇರೆ. ಅವ್ರು 1 ಲೀಟರ್ ಹೇಳಿಲ್ಲ, ನಂಗೆ 70 ರೂಪೀಸ್ ಹಾಕಂತಂದ್ರೆ 70 ರೂಪೀಸ್ ಸೆಟ್ ಮಾಡಿ ನಾ ಹಾಕಿದ್ದೇನೆ ಪೆಟ್ರೋಲ್ನ. ಎಕ್ಸ್ಟ್ರಾ ಅಂತಂದ್ರೆ ಫಸ್ಟ್ ಸೆಟ್ ಮಾಡಿ ಹಾಕಿದ್ವಿ ಸರ್, ಆಮೇಲೆ ಜಂಪ್ ಅಂದ್ರೆ ಮತ್ತೆ ಹಂಗೆ ಹಾಕಿದ್ ಸರ್. ಅದು ಫುಲ್ ಮಾಡಿ ಕೊಡಂತಂದ್ರು ಫುಲ್ ಮಾಡಿ ಕೊಟ್ಟಿದ್ವಿ. ಬಟ್ ಅವ್ರ ಕಡೆ ಎಕ್ಸ್ಟ್ರಾ ಅಮೌಂಟ್ ನಾವು ತಗೊಂಡಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನಲ್ವಿ. ಎಷ್ಟು ಸಮಯದಿಂದ ಈ ರೀತಿಯ ಅವ್ಯವಹಾರ ಅಕ್ರಮ ನಡೀತಾ ಇದೆ ಅಲ್ಲಿ? ಸುಕನ್ಯಾ, ಇದು ವಿದ್ಯಾನಗರದಲ್ಲಿರೋ ಶಾಂತಿ ಎಂಟರ್ಪ್ರೈಸಸ್ ಅನ್ನೋ ಪೆಟ್ರೋಲ್ ಬಂಕ್ ನ ವಂಚನೆ ಪುರಾಣ ಇದು. ಜನ ಇದನ್ನ ಸ್ಟಾರ್ ಪೆಟ್ರೋಲ್ ಬಂಕ್ ಅಂತಾನೆ ಗುರುತಿಸ್ತಾರೆ. ಈ ಮೊದಲು ಅಲ್ಲಿ ಸ್ಟಾರ್ ಏಜೆನ್ಸಿ ಆ ಪೆಟ್ರೋಲ್ ಬಂಕ್ ಅನ್ನು ನಡೆಸ್ತಾ ಇದ್ದಿದ್ರಿಂದ ಈಗಲೂ ಕೂಡ ಅದನ್ನ ಸ್ಟಾರ್ ಪೆಟ್ರೋಲ್ ಬಂಕ್ ಅಂತ ಜನ ಗುರುತಿಸುವಂತದ್ದು. ಇವರು ಎಷ್ಟು ದಿವಸಗಳಿಂದ ಈ ರೀತಿ ಮೋಸ ಮಾಡ್ತಾ ಇದ್ರು ಅನ್ನೋದು ಸದ್ಯಕ್ಕಂತೂ ಗೊತ್ತಾಗಿಲ್ಲ. ಮೋಸ್ಟ್ಲಿ ಇವರು ಹಲವಾರು ದಿನಗಳಿಂದ, ಹಲವಾರು ತಿಂಗಳಿಂದ ಈ ರೀತಿಯಾಗಿ ವಂಚನೆ ಮಾಡ್ತಾ ಇರಬಹುದು ಗ್ರಾಹಕರಿಗೆ. ಯಾಕಂದ್ರೆ ಗ್ರಾಹಕರಿಗೆ ಇವರು ಮಾಡುವಂತ ವಂಚನೆ ಅರ್ಥನೇ ಆಗೋದಿಲ್ಲ. ಯಾರಾದ್ರೂ ಸಾಮಾನ್ಯವಾಗಿ ವಾಹನಗಳ ಮಾಲೀಕರು ಪೆಟ್ರೋಲ್ ಪೂರ್ತಿಯಾಗಿ ಖಾಲಿಯಾದ ನಂತರ ಪೆಟ್ರೋಲ್ ಬಂಕಿಗೆ ಹೋಗಲ್ಲ, ಇನ್ನೂ ಸ್ವಲ್ಪ ಪೆಟ್ರೋಲ್ ಇರುವಾಗಲೇನೆ ಪೆಟ್ರೋಲ್ ಬಂಕಿಗೆ ಹೋಗುವಂತದ್ದು. ಅದ್ರ ಜೊತೆಗೇನೆ ಹೋದಂತವ್ರು 50 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ಅನ್ನ ಹಾಕ್ಸುವಂತದ್ದು. ಲೀಟರ್ ಗಟ್ಟಲೆ ಯಾರು ಕೂಡ ಪೆಟ್ರೋಲ್ ಅನ್ನ ಹಾಕ್ಸೋದಿಲ್ಲ. ಇವರು ಟ್ಯಾಂಕ್ ನಲ್ಲಿ ಅಳತೆ ಮಾಪನ ಕೂಡ ಇರಲ್ಲ, ಎಷ್ಟು ಲೀಟರ್ ನನ್ನ ಟ್ಯಾಂಕ್ ನಲ್ಲಿ ಪೆಟ್ರೋಲ್ ಇದೆ ಅನ್ನುವಂಥದ್ದು ಗೊತ್ತೂ ಆಗೋದಿಲ್ಲ. ಹಾಗಾಗಿ ಇವರು ಎಷ್ಟು ಪೆಟ್ರೋಲ್ ಹಾಕಿದ್ರು